ಸರ್ಕಾರಿ ಪಿಯು ಕಾಲೇಜ್ ಗಜೇಂದ್ರದಲ್ಲಿ ಪೋಷಕರ ಉಪನ್ಯಾಸಕರ ಮಹಾಸಭೆ, ಶಿಕ್ಷಣ ಸಹಕಾರ ಸಮೃದ್ಧಿಯ ಸಮ್ಮೇಳನ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಜೇಂದ್ರಗಢದಲ್ಲಿ ಪೋಷಕರ ಉಪನ್ಯಾಸಕರ ಮಹಾಸಭೆ ಭವ್ಯವಾಗಿ ನೆರವೇರಿತು. ಶಿಕ್ಷಣಾಭಿವೃದ್ಧಿ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸ ಹಾಗೂ ಪೋಷಕರ ಶಿಕ್ಷಕರ ಸಮನ್ವಯವನ್ನ ಬಲಪಡಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಸಭೆಯು ಅಭೂತಪೂರ್ವ ಪ್ರತಿಕ್ರಿಯೆಯನ್ನ ನೀಡಿತು. ಸಭೆಯ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯರು ರಮೇಶ್ ಮರಾಠಿ ವಹಿಸಿದ್ರು. ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ್ರೆ ಪೋಷಕರ ಮತ್ತು ಶಿಕ್ಷಕರ ನಡುವೆ ಆತ್ಮೀಯ ಸಹಕಾರ ಅತ್ಯಗತ್ಯ. ಸಮ್ಮೇಳನವೇ ಸಮೃದ್ಧಿಯ ಮೂಲ ಎಂದು ಹೇಳಿದ್ದಾರೆ. ವೇದಿಕೆ ಮೇಲೆ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಪೋಷಕರ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಗಳು, ವಿದ್ಯಾರ್ಥಿಗಳ ಸಾಧನೆಗಳು, ಮುಂದಿನ ಗುರಿಗಳು ಹಾಗೂ ಶಿಸ್ತು, ಶಿಕ್ಷಣದ ಮಹತ್ವದ ಕುರಿತು ಉಪನ್ಯಾಸಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆ ಭವ್ಯ ಸಂಖ್ಯೆಯಲ್ಲಿ ಹಾಜರಾಗಿದ್ದು, ಪೋಷಕರ ಆಸಕ್ತಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರ ಕಾಳಜಿ ಸ್ಪಷ್ಟವಾಗಿ ಗೋಚರಿಸಿತು. ಅಧ್ಯಯನ, ಹಾಜರಾತಿ, ಪರೀಕ್ಷಾ ತಯಾರಿ ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಸಭೆಯಲ್ಲಿ ಚರ್ಚಿಸಲಾಯಿತು. ಪೋಷಕರು ಕೂಡ ಕಾಲೇಜಿನ ಕಾರ್ಯಪದ್ಧತಿ, ಶಿಕ್ಷಕರ ಸಮರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಕಾಲೇಜಿನ ಪ್ರಯತ್ನಗಳನ್ನು ಮೆಚ್ಚಿದ್ದಾರೆ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸುವ ಸಂಕಲ್ಪ ಸಭೆಯಲ್ಲಿ ವ್ಯಕ್ತವಾಯಿತು. ಮಹಾಸಭೆಯ ಕೊನೆಯಲ್ಲಿ ಪ್ರಾಚಾರ್ಯರು ಹಾಗೂ ಶಿಕ್ಷಕರು ಪೋಷಕರಿಗೆ ಧನ್ಯವಾದವನ್ನ ತಿಳಿಸಿ ಮುಂದಿನ ಶೈಕ್ಷಣಿಕ ವರ್ಷವನ್ನ ಸಹಕರಿಸಿ ಸಮೃದ್ಧಿಯಾಗೋಣ ಎಂಬ ಮಂತ್ರದೊಂದಿಗೆ ಯಶಸ್ವಿಗೊಳಿಸಲು ಎಲ್ಲರ ಸಹಕಾರವನ್ನ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, NKS TV4 ಗಜೇಂದ್ರಗಢ. ಪದವಿ ಪೂರ್ವ ವಿಭಾಗ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಢದಲ್ಲಿ ಇಂದು ಪಾಲಕ ಮತ್ತು ಉಪನ್ಯಾಸಕರ ಸಭೆಯನ್ನು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಆದೇಶದ ಮೇರೆಗೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪಾಲಕರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಈಗಾಗಲೇ ಚಾಲನೆ ನೀಡಿದ್ದಾರೆ. ಆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವಾಗ ಆಲ್ರೆಡಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮಾತಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಶಾಲೆಯ ಜೊತೆಗೆ ಪಾಲಕರ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲೇ ನಾನು ಮಾತಾಡೋದು ವಿಷಯ ಏನು ಅಂದರೆ, ಒಂದನೇದು, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ 1ನೇ ಪಾಲಕರ ಸಭೆಗಿಂತಲೂ ಈ ಸಭೆಯಲ್ಲಿ ತಾವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ತಾವು ಆಗಮಿಸಿದ್ದಕ್ಕೆ ತಮಗೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಉಪನ್ಯಾಸಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ನಾನು ಮಾತಾಡಲೇಬೇಕು. ಕೆಲವೊಂದು ವಿಷಯಗಳನ್ನು ನಿಮ್ಗೆ ನಾನು ಹೇಳಬೇಕು. ಏನು ಅಂದರೆ, ಪ್ರತಿದಿನ ನಮ್ಮ ಕಾಲೇಜು 9:20 ಪ್ರಾರಂಭ ಆಗುತ್ತೆ. 9:20 ಪ್ರಾರಂಭ ಆಗಿ 3:30 ಕಾಲೇಜ್ ಕ್ಲೋಸ್ ಆಗುತ್ತೆ. 3:30, 4 ಗಂಟೆ, 4:00 ನಿಮ್ಮ ಮಗಳು ಮನೆಗೆ ಬರಲಿಲ್ಲ ಅಂದ್ರೆ, ನಿಮ್ಮ ಮಗ ಮನೆಗೆ ಬರಲಿಲ್ಲ ಅಂದ್ರೆ ನೀವು ನನಗೆ ಫೋನ್ ಮಾಡ್ತೀರಿ, ಸರ ನನ್ನ ಮಗಳು ಮನೆಗೆ ಬಂದಿಲ್ಲರಿ. ಹೆಚ್ಚಿಗೆ ನೀವೆಷ್ಟು ತಲೆ ಕೆಡಿಸ್ಕೊಂತಿರೋ ಗೊತ್ತಿಲ್ಲ, ನಿಮ್ಮ ಹುಡುಗರ ಸಲುವಾಗಿ ನಾನು ತಲೆ ಎಕರೆ ಮೊಸರು ಗಡಿಗೆ ಮಾಡಿಟ್ಟವು ಕುಂತಾವ ನೋಡ್ರಿ, ದಿನ ಬಯಸ್ಕೊಂತಾವ. ಇವ್ರದ್ದೊಂದು ಏನು ಸ್ವಭಾವ ಅಂದ್ರೆ, ಆ ವಯಸ್ಸು ಹಂಗಿರುತ್ತೆ. ನಾವು ಆ ವಯಸ್ಸನ್ನು ದಾಟೇ ಬಂದೀವಿ. ಬಟ್ ಒಂದು ಸಮಸ್ಯೆ ಏನಂದ್ರೆ, ಹಾಜರಾತಿ ಕೊರತೆ ನಮ್ಮಲ್ಲಿ ಎದ್ದು ಕಾಣುತ್ತೆ. ನಾನು ನಿಮಗೆ ಹೋದ ಸರಿ ಪಾಲಕರ ಸಭೆಯಲ್ಲಿ ಹೇಳಿದ್ದೀನಿ, ಇಲ್ಲೇ ಸಮೀಪದಲ್ಲಿರುವಂಥ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ
ನೀವೇನಾದರೂ ಅಡ್ಮಿಷನ್ಗೆ ಹೋದ್ರೆ ಅಡ್ಮಿಷನ್ ಫೀ 75ರಿಂದ 1 ಲಕ್ಷ, 75,000ದಿಂದ 1 ಲಕ್ಷ ಕೊಟ್ಟು ನೀವು ಅಡ್ಮಿಷನ್ ಮಾಡಬೇಕು. ಇಲ್ಲೇ ಗಂಗಾವತಿಯಲ್ಲಿ ವಿದ್ಯಾನಿಕೇತನ PU ಕಾಲೇಜ್ ಅಂತ ಇದೆ. ವಿದ್ಯಾನಿಕೇತನ PU ಕಾಲೇಜ್ಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಫೀ. ಹಾಸ್ಟೆಲ್ ಫೀ ಬೇರೆ, ಉಳಿದಿದ್ದೆಲ್ಲ ಫೀ ಬೇರೆ ಇರುತ್ತೆ. ಬಟ್ ನಮ್ಮಲ್ಲಿ ಏನಂದ್ರೆ ಸರ್ಕಾರದ ಶಾಲೆ ಇರೋದ್ರಿಂದ ನಿಮಗೆ ಭಾಳ ಈಸಿ ಆಗಿಬಿಟ್ಟಿದೆ. 250 ರೂಪಾಯಿ 2 ಚಹಾ ಕುಡ್ದಿನ ಅಂತ ಹೋಗಿದ್ ಬಿಡ್ತೀವಿ, ತೊಗೊಂಬಂದು ಇವ್ನು ನಮಗೆ ಜೋಡ್ ಮಾಡಿಬಿಡ್ತೀವಿ. ಇವು ಏನು ಮಾಡ್ತಾವಂತ ನಿಮ್ಗೆ ಗೊತ್ತಿಲ್ಲ ಸರಿಯಾಗಿ. ನಾವು ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡ್ತಿರ್ತೀವಿ, ನೀವು ಪಾಲಕರಿದ್ದೀರಂತ ನಿಮ್ಮ ಮುಂದೆ ಹೇಳಕತ್ತೀನಿ. ಕ್ಲಾಸ್ ರೂಮ್ನಲ್ಲಿ ನಾನು ಪಾಠ ಮಾಡ್ತಿರ್ತೀನಿ, ಅವರು ಮೊಬೈಲ್ ತಂದಿರ್ತಾರೆ. ನಾವು ಮುಂದೆ ನೋಡಿ ಪಾಠ ಮಾಡ್ತಿರ್ತೀವಿ, ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಯಾವುದೋ ಚಾಟಿಂಗ್ನೋ ವಿಡಿಯೋನೋ ಮಾಡ್ತಿರ್ತಾರೆ. ಎಷ್ಟೋ ವಿದ್ಯಾರ್ಥಿಗಳನ್ನ ಕರೆದು ಹೊಡೆದಿನ, ಲೇಟಾಗಿ ಬಂದ್ರೆ ದಿನ ಶಿಕ್ಷೆ ಕೊಟ್ಟಿನಿ. ಕೆಲವೊಂದು ವಿದ್ಯಾರ್ಥಿಗಳು ಸ್ವಲ್ಪ ಅಡ್ವರ್ಸ್ ಇರ್ತಾವೆ, ಏನು ಮಾಡಕ್ಕೆ ಬರಲ್ಲ ಅವಕ್ಕ. ಬಟ್ ನಂದು ಏನಂದರೆ, ನೀವು ಮಕ್ಕಳನ್ನು ಹೆತ್ತಿರಬಹುದು, ನಿಮ್ಮ ಮಕ್ಕಳಿಗೆ ನಿಮಗಿಂತಲೂ ಹೆಚ್ಚು ನಾವು ಪ್ರೀತಿಯನ್ನು ಮತ್ತು ಆದರವನ್ನು ಮಕ್ಕಳಿಗೆ ತೋರಿಸ್ತಿದ್ದೀವಿ. ಹೆಚ್ಚಿಗೆ ಅಂದ್ರೆ ಸಿಕ್ಕಾಪಟ್ಟಿ ಪ್ರತಿದಿನ ಒಂದು 10ರಿಂದ 20 ನಿಮಿಷ ಬರೀ ಪ್ರೇಯರ್ನಲ್ಲಿ ನಾನು ಅದನ್ನು ಹೇಳ್ತೀನಿ, ಹೆಂಗಿರಬೇಕು ಹೆಂಗಿರಬಾರ್ದು. ಕ್ಲಾಸ್ ರೂಮ್ ಒಮ್ಮೆ ಹೋಗೇ ಬಿಡುತ್ತೆ, ಒಂದೊಂದು ತಾಸು ಬರೀ ನಾನು ಪುರಾಣ ಆಗಿಬಿಡುತ್ತೆ. ಇವ್ರಿಗೆ ಹೇಳಿ 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 ಕಾಡು ಕಲ್ಲಿರುವಂಥವನ್ನ ಒಂದು ಲೆಕ್ಕಕ್ಕೆ ತಂದೀನಿ. ಯಾವ ಒಂದು ಲೆಕ್ಕಕ್ಕೆ ತಂದೀವಂದ್ರೆ, ಫಸ್ಟ್ ಇಯರ್ ಹೈಸ್ಕೂಲ್ನಲ್ಲಿ ಇರ್ತಾವ, ನಾವು ಹೆಂಗಿರ್ತಾವ ಅಂದ್ರೆ ಸಾಲೆ ಅಂದ್ರೆ ಸಾಲೆ. ಮುಂಜಾನೆ ಅದು ತತ್ತಿ ಸಿಗುತ್ತಾ, ಆ ನಂತರ ಹೊಟ್ಟೆ ಅಷ್ಟು ಕೂಡಲೇ ಒಂದು ಬಾಳೆಹಣ್ಣು ಹೋಗಿದ್ದಾರೆ ಅವರು, ಬೇಸ್ ಬಾಳೆಹಣ್ಣು ತಿಂತಾವೆ. ತಿಂದ ಮೇಲೆ ಹೊಟ್ಟೆ ಮತ್ತೇನಾರ ಶುಗರ್ ಗಿಗರ್ ಬಂದಿದ್ದಂತೂ ಒಂದು ಸಿಂಗ ಚಿಕ್ಕಿ ಕೊಡ್ತಾರೆ, ಅದನ್ನೊಂದು ತಿಂತಾವು. ಮಧ್ಯಾಹ್ನ ಬಿಸಿ ಊಟ ಹೊಡ್ತಾ ಹೊಡೆದು ಈ ಕಾಲೇಜ್ ಗ್ರೌಂಡ್ ತುಂಬ ಧೂಳ ಎಬ್ಬಿಸ್ಬಿಡ್ತಾವೆ. ಇಲ್ಲೇ ನನ್ನ ಕಾಲೇಜ್ ಕ್ಯಾಂಪಸ್ಸಲ್ಲೇ 4 ಶಾಲೆಗಳಿದ್ದಾವೆ. ಒಂದು ಸರ್ಕಾರಿ ಪ್ರೌಢಶಾಲೆ ಬಾಯ್ಸ್ ಇದೆ ಬಾಲಕರದು, ಇನ್ನೊಂದು ಮೌಲಾನಾ ಆಜಾದ್ ಪ್ರೌಢಶಾಲೆ ಇದೆ, ಇನ್ನೊಂದು MCS ನಂಬರ್ 1 ಪ್ರೌಢಶಾಲೆ ಇದೆ, ಇನ್ನೊಂದು ಬಾಲಕಿಯರ ಪ್ರೌಢಶಾಲೆ ಇದೆ. ಇಷ್ಟನ್ನು ಬಿಟ್ಬಿಟ್ರೆ ಇದು ದುರ್ಗಮ್ಮನ ಜಾತ್ರೆ ಅದಾಗುತ್ತೆ. ಯಾರು ಎಲ್ಲಿ ಕುಸ್ತಿ ಹಿಡಿತಾರಂತ ಯಾರಿಗೆ ಗೊತ್ತಾಗಂಗಿಲ್ಲ. ಅಷ್ಟೊಂದು ಹುಡುಗರು ಗುದ್ದಾಡ್ತಿರ್ತಾರೆ. ನಾನು ದಿನ ಅಬ್ಸರ್ವ್ ಮಾಡ್ತೀನಿ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಭಾಳ ಕಡಿಮೆ ಆಗಿಬಿಟ್ಟಿದೆ. ನಾವು ಏನು ಮಾಡ್ತಾ ಇಲ್ಲ ಅಂದ್ರೆ, ನಾನು ಅಬ್ಸರ್ವ್ ಮಾಡ್ತಿದ್ದೆ, ನಮ್ಮ ಹುಡುಗಿಯರು ಬಂದ್ರು, ಸರ್ ಅವ್ರು ಹೋಗ್ತೀನಂತಾರೆ, ಸಹಿ ಮಾಡಿ ಹೋಗ್ತೀವಂತಾರೆ. ಹೋಗ್ರಿ, ಯಾರ ಮಕ್ಕಳ್ರಿ? ನಿಮ್ಮ ಮಕ್ಕಳ ಸಲುವಾಗಿ ನಾ ಕರೆದಿ ನಿಮ್ಮನ್ನು. ನೀವು ನಿಮ್ಮ ಮಕ್ಕಳ ಬಗ್ಗೆನೇ ಕೇಳಕ್ ತಯಾರಿಲ್ಲ. ಮನೆಗೆ ಹೋಗ್ತೀರಿ, ಅರ್ಜೆಂಟ್ ಐತ್ರಿ, ಹೊಲಕ್ಕೆ ಹೋಗ್ಬೇಕ್ರಿ, ರಾಶಿ ಬಿಟ್ಟು ಬಂದಿದ್ರಿ. ಇವತ್ತಿನ ಈ ರಾಶಿ ಐತಲ್ಲ, ಇದು ಮುಂದಿನ ಭವಿಷ್ಯತ್ತಿನ ರಾಶಿ. ಇದು ನೀವು ಇವತ್ತು ಒಂದಿನ ರಾಶಿ ಮಾಡಿ 1 ವರ್ಷಕ್ಕೆ ನೀವು ಉಂಡು ಮಕ್ಕೋಬಹುದು ಅದನ್ನು. ಬಟ್ ಇವು ಅದಾವಲ್ಲ, ಇವು ನಿಮ್ಮ ಮನಿ ರಾಶಿ. ಈ ರಾಶಿ ಚಲೋ ಇದ್ರ ನೀವು ಚಲೋ ಇರಿ. ಇವು ಏನಾರ ರಾಶಿ ಸರಿ ಇರಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಜ್ಯೋತಿಷಿಗಳ ಕಡೆ ಹೋಗಿ ಇವು ರಾಶಿ ಕುಂಡ್ಲಿ ತೆಗಿಸ್ಬೇಕಾಗತ್ತೆ. ಒಂದು ಸರಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಚಿಕ್ಕವರಿದ್ದಾಗನೇ ಅವರು ಮಾಡುವಂಥ ತಪ್ಪುಗಳನ್ನು ನಾವು ಏನಾದರೂ ಕಂಡು ಹಿಡಿಲಾರ್ದ ಹೋದರೆ, ನಾವು ಏನಾದರೂ ಅವ್ರು ಮಾಡಿರುವಂಥ ತಪ್ಪುಗಳನ್ನು ಸಪೋರ್ಟ್ ಮಾಡಿದರೆ, ನಾವು ತಂದೆ ತಾಯಿಗಳಿದ್ರೂ ಸಹಿತ ಅವ್ರ ವೈರಿಗಳಾಗಿಬಿಡ್ತೀವಿ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಇವು 3 ಎದಕ್ಕೂ ಬರಂಗಿಲ್ಲ. ಸರಿಯಾಗಿ ಪಾಠ ಮಾಡಲಾರ್ದಂಥ ಮಾಸ್ತರ ಅವ ಮಾಸ್ತರ್ನ ಅಲ್ಲ. ಬಿದ್ದಾಗ ಬಂದು ನೋಡಲಿಲ್ಲ ಅಂದ್ರೆ ಅವಳು ತಾಯಿ ಅಲ್ಲ. ದಾರಿ ತಪ್ಪು ಹಿಡಿದಾಗ ತಂದೆ ಆದವ ಬುದ್ಧಿ ಹೇಳಿಲ್ಲ ಅಂದ್ರೆ ಅವ ತಂದೆ ಆಗಲ್ಲ. ನಾವು ಬರೇ ನಮ್ಮದ್ರಲ್ಲೇ ಸಾಯ್ತಿರ್ತೀವಿ ನಾವು. ಈಗ ನನಗೂ ಮಕ್ಕಳು ಅದಾವು, ನಿಮಗೂ ಮಕ್ಕಳು ಅದಾವೆ. ಬಟ್ ನನ್ನ ಮಕ್ಕಳು ಏನಾಗಬೇಕಂದ್ರೆ ಮುಂದಿನ ಸಮಾಜದ ನಾಗರಿಕರಾಗಬೇಕು, ಅವರು ಒಳ್ಳೆಯ ಪ್ರಜೆಗಳಾಗಬೇಕು. ನೀವೆಲ್ಲ ಯಾವಾಗ ವಿಚಾರ ಮಾಡ್ತೀರಂದ್ರೆ, ಅವ್ರು ಏನಾದರೂ ತಪ್ಪು ಮಾಡಿದಾಗ ದಿನ ಕುಂತ್ಕೊಂಡು ಮಂದಿ ಮುಂದೆ ಕಣ್ಣೀರು ಹಾಕ್ತೀರಿ. ಎಷ್ಟೋ ತಂದೆ ತಾಯಿಗಳನ್ನ ಇದೇ ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹಾಕಿದ್ದಾರೆ. ತಿನ್ನಾಕ ಕೂಳು ಕೊಡ್ಲಾರ್ದಂಗ ತಂದೆ ತಾಯಿನ ಬಡಿತಿದ್ದಾರೆ. ಅದು ಎಲ್ಲ ಕಾರಣ ಯಾರು ಅಂದ್ರೆ ನಾವು ಮಕ್ಕಳನ್ನ ತಪ್ಪು ದಾರಿ ಹಿಡಿಯುವಾಗ ಅವಾಗನೇ ಶಿಕ್ಷೆ ಮಾಡಿದರೆ ಮಕ್ಕಳು ಸರಿ ದಾರಿಯಲ್ಲಿ ಇರ್ತಾವೆ. ಹಂಗಂತ ನಿಮ್ಮ ಮಕ್ಕಳು ಯಾವ ತಪ್ಪನ್ನು ನಮ್ಮಲ್ಲಿ ಮಾಡಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಸುಳ್ಳು ಹೇಳ್ತಾರೆ.
ಏನು ಸುಳ್ಳು ಹೇಳ್ತಾರಂದ್ರ ನಿಮ್ಮ ಮನ್ಯಾಗ ಫೋನ್ ಹಚ್ಚರಂದ್ರೆ ಬರುತ್ತೆ ದಿಕ್ಕಾತವ್ರು, ಏನೋ ಒಂದು ನಾವು ಹೇಳ್ಬಿಡ್ತಾವೆ, ಯಾರನ್ನಾರ ಮನೆಗೆ ಕಳಿಸ್ಬಿಡ್ತಾರೋ. ನಾ ಕೇಳ್ತಿರ್ತೀನಿ ಪ್ರತಿದಿನ, ನಾಲ್ಕನೇ ಪೀರಿಯಡ್ ಚಲೋ ಆತಂದ್ರೆ ಸರ್ ಬಸ್ ಒಂದೈತ್ರಿ ನಮ್ಮ ಊರಿಗೆ. ಅವ್ರು ಬರ್ತಾರ, ಸರ್ ನಮ್ಮ ಊರಿಗೆ ಒಂದ ಬಸ್, ಆ ಬಸ್ ತಪ್ಪಿದ್ರೆ ನನಗೆ ಬಸ್ ಇರುತ್ತೆ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ನಮ್ಮ ದೇಶದ ಪ್ರಧಾನಮಂತ್ರಿ ಎರಡನೇ ಪ್ರಧಾನಿ ಆಗಿರುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮುಘಲ್ ಸರಾಯಿ ಅಲ್ಲಿಂದ ನದಿಯನ್ನ ದಾಟಿಕೊಂಡು ಹೋಗಿ ದಿನಂಪ್ರತಿ ಶಾಲೆಗೆ ಹೋಗಿ ಕಲಿತು ನಮ್ಮ ದೇಶದ ಪ್ರಧಾನಿ ಆಗ್ಯಾರು. ನಿಮ್ಗೆ 4 ಕಿಲೋಮೀಟರ್ ಇದೆ ಬರೇ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಿದ್ರು, ಸಂತಿ ತರಕ ವೀರಾಪುರಿಂದ ಗಜೇಂದ್ರಗಡಕ್ಕೆ ಬರ್ತಿದ್ರು. 20 ರಿಂದ 30 kg ಚೀಲನ ಗೊಬ್ಬರ ಚೀಲದೊಳಗೆ ಹಾಕ್ಕೊಂಡು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂತ ಮತ್ತೆ ಮಕ್ಕಳು ಹೆಗಲ್ ಮೇಲೆ ಕುಂದಿರ್ಸ್ಕೊಂಡ್ ಬರ್ತಿದ್ರು ಅವರು. ಆ ಕಷ್ಟ ಈಗಿಲ್ಲ. ಮನೆಗೆ 3 ಬೈಕ್ ಅದಾವ, ಊರಿಗೆ 2-3 ಬಸ್ ಅದಾವ. ಆಮೇಲೆ ಯಾರು ಕೇಳಿದ್ರು ಈಗ ತರ್ಬಿಸ್ತಾರೆ, ಗಾಡಿನ ಹತ್ತಿಕೊಂಡ್ ಬರ್ಬೋದು. ಬಟ್ ನಾನು ಹುಡುಗರಿಗೆ ಭಾಳ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ, ಹುಡುಗಿಯರಿಗೆ ಮೊದಲ ಬೈತಿನ, ಯಾರು ಕರೆದ್ರು ಬೈಕ್ ಹತ್ತಬೇಡ್ರಿ. ಮೊದಲು ಯಾಕೆ ಹತ್ತಬೇಡ್ರಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಅವ್ರು ಯಾರಂತ ನಮಗೆ ಗೊತ್ತಿದ್ರೆ ಬೇಸಿ, ಗೊತ್ತಿರಲಾರ್ದು ಹೋದ್ರೆ ಮಕ್ಕಳ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ, ಮೊದಲು ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಬ್ಯಾನ್ ಮಾಡಬೇಕು. ನೀವು ಎಲ್ಲಿವರೆಗೂ ನೀವು ಮೊಬೈಲನ್ನು ಬ್ಯಾನ್ ಮಾಡೋಂಗಿಲ್ಲ ಅಲ್ಲಿವರೆಗೂ ನಿಮ್ಮ ಮಕ್ಕಳು ಸುಧಾರಿಸಂಗಿಲ್ಲ. ನೋಡ್ರಿ, ಇಲ್ಲೇ ಸರ್ಕಾರ ಭಾಳ ವಿಚಾರ ಮಾಡುತ್ತೆ ಇವ್ರ ಬಗ್ಗೆ. ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾಂಬಿನೇಷನ್ ಇರ್ತವೆ. ಒಂದೊಂದು ಕಡೆ ಬರೀ ಆರ್ಟ್ಸ್ ಇರುತ್ತೆ, ಒಂದೊಂದು ಕಡೆ ಕಾಮರ್ಸ್ ಇರುತ್ತೆ, ಇನ್ನೊಂದು ಕಡೆ ಸೈನ್ಸ್ ಇರುತ್ತೆ. ಎಲ್ಲೆಲ್ಲಿ ಸೈನ್ಸ್ ಇದಾವು 8:00 ಬೆಳಗ್ಗೆ 8:00 ಅವ್ರಿಗೆ ನೀಟು ಮತ್ತು CET ಪಾಸ್ ಆಗಿ MBBS BDS ಡೆಂಟಲ್ ಯಾವುದೋ ಒಂದು ಕೋರ್ಸನ್ನು ಮಾಡಲಿ ಅಂತ ಹೇಳಿ ನೀಟು CET ಎಕ್ಸಾಮ್ ಕ್ಲಾಸ್ಗಳನ್ನು ಬೆಳಗ್ಗೆ 8:00 ಸರ್ಕಾರ ನಡೆಸುತ್ತೆ. ಇದಕ್ಕೆ ಸುಮಾರು ಎಷ್ಟೋ ಸಾವಿರಾರು ಕೋಟಿಗಳನ್ನೋದು ಖರ್ಚು ಮಾಡ್ತಿದೆ. ಬಟ್ ನಮ್ಮ ವಿದ್ಯಾರ್ಥಿಗಳು ಏನು ಮಾಡಲ್ಲ ಅಂದ್ರೆ 8:00 ಬರ್ರಪ್ಪ ಅಂದ್ರೆ 9:00 ಬರ್ತಾವೆ. ಅವ್ರು ಏನು ಹೇಳ್ತಾರಂದ್ರೆ ಮನೆ ಕೆಲಸ ಇದ್ವಿ. ನಾನು ಪೇರೆಂಟ್ಸಿಗೆ ಫೋನ್ ಮಾಡಿರ್ತೀನಲ್ಲ, ಅವ್ರು ಹೇಳ್ತಾರೆ, ಮನೆಯೊಬ್ಬರು ಪೇರೆಂಟ್ಸ್ ಬಿಡಕ್ಕೆ ಬಂದಿದ್ರು, ಸರ್ ನಮ್ಮ ಹೊಲ್ದಾಗ ರಾಶಿ ಇತ್ತು ಬಿಡಿಸಿದ್ ಜ್ಞಾನ ಏನಾರು ಮಾಡಿ ಕರ್ಕೋರಿ, ಇಲ್ಲ ಕರ್ಕೊಂಡು ಹೋಗ್ಬಿಟ್ರಿ, ಇನ್ನೊಂದು ಸ್ವಲ್ಪ ರಾಶಿ ಮಾಡಿಸ್ರಿ. ಇವತ್ತಿನ ಬಗ್ಗೆ ಅಡ್ಡ ವಿಚಾರ ಮಾಡ್ತೀರಿ ನೀವು. ನಾವು ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ನಾ ಪ್ರತಿ ಅವಧಿ ಒಳಗಡೆ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನ, 18 ವರ್ಷದ ಒಳಗಾಗಿ ನಿಮಗೆಲ್ಲ ಗೊತ್ತಿರಬೇಕು, ಈ ಕಾಯ್ದೆ ಇದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದೆ. ನಮ್ಮ ಹುಡುಗರಿಗೆ ನಾನು ಏನಂತಿರ್ತೀನಿ ಅಂತ ಕೇಳಿದ್ರೆ ದಿನ ಬಯಸ್ಕೊಂತವೊಮ್ಮೆ. ಅವ್ರಿಗೆ ಏನಂತೀನಿ ಅಂದ್ರೆ 18 ವರ್ಷದ ಒಳಗಾಗಿ ಮನೆ ಆರತಿ ಇತ್ತಲ್ಲ, ಯಾವುದದು ಗೌರಿ ಹುಣ್ಣಿಮೆ, ಆ ಗೌರಿ ಹುಣ್ಣಿಮೆ ದಿನ ನಮ್ಮ ಕಾಲೇಜಿನಲ್ಲಿ ಸಂಖ್ಯೆನೇ ಇರಲಿಲ್ಲ. ನನಗೇನು ಹೆದರಿಕೆ ಆಯ್ತಂದ್ರೆ, ಎಲ್ಲಿ ಅಪರಾಧ ತಡೆ ವಿಚಾರದಲ್ಲಿ ನಾವು ಎಡುತ್ತಿದ್ದೀವಿ ಅಂತ ನನಗೆ ಹೆದರಿಕೆ ಅನಿಸ್ತು. ಯಾಕಂದ್ರೆ ನಾವು ತಂದೆ ತಾಯಿಗಳನ್ನ ಮಕ್ಕಳನ್ನ ಹೆರ್ತೀವಿ, ಆ ಮಕ್ಕಳು ನಮಗೆ ಮನಭಾರ ಆಗಬಾರ್ದು. ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು. ಇವನು ಹಡ್ದು ಬಿಟ್ಟಿವಿ, ಮೊದಲು ತಪ್ಪಿದ್ರೆ ಸಾಕಿವಣ್ಣ ಅಂತ ಅಂದ್ವಿ ಅಂದ್ರೆ ಮಕ್ಕಳು ದಾರಿ ತಪ್ಪಿಬಿಡ್ತಾವೆ. ಅವುಗಳನ್ನು ಹಡ್ದಿವಲ್ಲ, ಆ ಮಕ್ಕಳನ್ನ ಸರಿ ದಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು. ಮನೆ ಒಳಗಡೆ ಅವ್ರ ಕಡೆ ಯಾವಾಗಲೂ ಲಕ್ಷ್ಯ ಇಡಬೇಕು. ಮೊಬೈಲ್ಗಳನ್ನು ಕೊಟ್ಟು ಒಬ್ಬರನ್ನ ಕುಂದಿರಿಸಬಾರ್ದು. ಅವ್ರು ಏನು ಮಾಡಬಾರ್ದು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಎಷ್ಟೋ ನೀವು ನೋಡಿರಿ, ನಿಮ್ಗೆ ಅದ್ರ ಬಗ್ಗೆ ಪರಿಜ್ಞಾನ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಕೆಲವೊಂದು ಇನ್ಸಿಡೆಂಟ್ಗಳಾಗಿದ್ದಾವೆ. ನಮ್ಮಲ್ಲೇ ಆಗಿರುವಂಥ ಒಂದು ಇನ್ಸಿಡೆಂಟ್ ಅಂದರೆ, ಡಿಗ್ರಿ ಕಾಲೇಜಿನಲ್ಲಿ ಓದುವಂಥ ಒಂದು ವಿದ್ಯಾರ್ಥಿನಿ ಬರೇ ಅದು ಯಾವುದದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರಿಗೆ ಪರಿಚಯ ಆಗಿ ತಾನು ಖಾಲಿ ಕುಂತಾಗ ಅವ್ರಿಗೆ ಮೆಸೇಜ್ ಮಾಡಿದ್ದಾಳೆ. ಅದು ಒಂದು ಹುಡುಗನ ನಂಬರು. ಆ ಹುಡುಗ ಆ ನಂಬರ್ಗೆ ರಿಪ್ಲೈ ಮಾಡಿದ್ದಾನೆ. ಬರ್ತಾ 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 ಆ ಹುಡುಗ ಹುಡುಗಿ ಭಾಳ ಬಿಟ್ಟಿರ್ಲಾರ್ದಂಥ ಪರಿಸ್ಥಿತಿಗೆ ಬಂದು ಕೊನೆಗೆ ಆ ಹುಡುಗಿ ಸಾವಿನಲ್ಲಿ ಕೊನೆ ಆಯಿತು. ವಯಸ್ಸೆಷ್ಟು 16, 17, 18 ಇರ್ಬೋದು. ನಾವು ಮಕ್ಕಳನ್ನ ಅವ್ರ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ಮಕ್ಕಳು ದಾರಿ ತಪ್ಪ. ನಾನು ಪ್ರತಿದಿನ 200 ರೂಪಾಯಿ ಪೆಟ್ರೋಲ್ ಗಿಡಕತ್ತೀನಿ. ಏನು ಮಾಡ್ತೀನಿ ಅಂದ್ರೆ, ಕಾಲೇಜಿಗೆ ಬಂದೆ ಅಂದ್ರೆ ನಿಮಗೆ ಗೊತ್ತಿದೆ ಇಲ್ಲ, ಬೆಳಗ್ಗೆ 9 ಗಂಟೆಗೆ ನಾ ಕಾಲೇಜಿನಲ್ಲಿ ಇರ್ತೀನಿ. ನನ್ನ ಗಾಡಿ ಸೌಂಡ್ ಬಂದಾಗ ಇವು ಹಂಗಾದವು ಟಕ್ಕಿ ತೆಗೆದವು. ನನ್ನ ಗಾಡಿ ಸೌಂಡ್ ಆತಂದ್ರೆ ರಮ್ಮನ ಓಡಿ ಬರ್ತಾರೆ ಒಳಗೆ. ನಾವು ಒಳಗೆ ಆಫೀಸ್ನಾಗ ಹೋದ ಒಳ್ಳೆ ಶಾಲು ಇದ್ರ ಮಾಡಿಬಿಡ್ತಾವೆ. ದೇವ್ರು ಬರ್ತಿರ್ತಾರೆ ಹಂಗತೆ ಒಳ್ಳೆ ಹೋದ್ರಿ
ಅಂದ್ರ ಕೊಟ್ಟ ಬುಕ್ಕ ತೆಗಿ. ಇವ್ರಿಗೆ ತಗೋಬೇಕಾಗಿರುವಂತ ಅಂಕಗಳು ಎಷ್ಟಂದ್ರ ಒಂದು ವಿಷಯಕ್ಕೆ 24 ತಗೋಬೇಕು ಇವ್ರು. 24 ವಿಷಯ 100 ಅಂಕಕ್ಕದು. 100 ಅಂಕಕ್ಕೆ 24 ತಗೊಂಡ್ರ ಪಾಸ್ ಆಗಿ ಹೋಗ್ತಾವ. 24 ತಗೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟಿ ವಿದ್ಯಾರ್ಥಿಗಳು ಫೇಲ್ಯೂರ್ ಆಗಿದ್ದಾರೆ. ನೋಡ್ರಿ, ಸೆಕೆಂಡ್ PUC ಕಾಮರ್ಸ್ನಲ್ಲಿ 12 ವಿದ್ಯಾರ್ಥಿಗಳು ಪಾಸ್ ಆಗ್ತಾವೋ ಇಲ್ಲೋ ಅನ್ನೋ ಲೆಕ್ಕಕ್ಕದ. ಇದ್ರೊಳಗ ದರ್ಶನ್ ದರೇಕಾರಣ ಅಂತ ಒಂದು ಹುಡುಗ ನಿರಂತರ ಗೈರದ ನಾವು ಈಗ ಬಂದ ನಾವು. ಎರಡನೇದು ರೇಖಾ ಗುಮ್ಗೋಳ್ ಅಂತ ಒಂದು ಹುಡುಗಿ, ಆಮೇಲೆ ರೇಣುಕಾ ಪವಾರ್ ಅಂತ ಒಂದು ಹುಡುಗಿ, ಯಶೋಧ ಹಡಪದ. ಇವರು ಪಾಲಕರು ದಯವಿಟ್ಟು ಇಲ್ಲಿದ್ರೆ ಕೇಳ್ರಿ. ನೀವು ನಿಮ್ಮ ಮಕ್ಕಳ ಶಾಲೆಗೆ ಕಳಿಸಿರಿ. ನಾನು ಮಾನ್ಯ ಒಬ್ರು ಫೋನ್ ಮಾಡಿದ್ರು, ಅವ್ರ ತಂದೆಯವರು ಫೋನ್ ಮಾಡಿ ಏನು ಹೇಳಿದ್ರಂದ್ರ, ನಮ್ಮ ಹುಡುಗ ಬರ್ತಾನೆ ಇಲ್ರಿ ಅಂತ ಅವ್ರಿಗೆ ಡೌಟ್. ನೀವು ಯಾವಾಗಲಾದ್ರೂ ಕಾಲೇಜಿಗೆ ಬಂದಾಗ ನಿಮ್ಮ ಮಗ ಬರ್ತಾನ ಇಲ್ಲ ಅಂತ ಗೊತ್ತಾಗುತ್ತೆ. ನೀವು ಕಾಲೇಜ್ ಸನಿಯಕ್ಕೆ ಬರಲ್ಲ, ಪೇರೆಂಟ್ಸ್ ಮೀಟಿಂಗ್ ಐತಿ ಬರ್ರಿ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ತಿಳ್ಕೊಬರ್ರಿ ಅಂತ ನಾವು ಕರೆದ್ವಿ ಅಂದ್ರೆ, ತಡ್ರಿ ಸರ್ ಕೆಲಸ ಐತಿ, ಅರ್ಜೆಂಟ್ ಐತಿ, ತಡ್ರಿ 2 ನಿಮಿಷ ಹೋಗಿ ಬಂದ್ಬಿಡ್ತೀವಿ. ಇದನ್ನ ನಾವು ಮೊದಲು ಕಡಿಮೆ ಮಾಡಬೇಕು. ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಅದು ನಮ್ಮ ಕೈಯಲ್ಲಿದೆ. ನಾವು ಮಕ್ಕಳನ್ನು ಎತ್ತೀವಲ್ಲ, ಆ ಮಕ್ಕಳನ್ನು ಸರಿಯಾದ ದಡವನ್ನ ಸೇರಿಸುವಲ್ಲಿ ನಾವು ಬಹಳ ಪ್ರಯತ್ನ ಮಾಡಬೇಕು. ಇರಲಿಲ್ಲ ಅಂದ್ರೆ ಸಾವಿರಾರು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತೆ. ನೀವು ಚೆನ್ನಾಗಿ ಹೆಣ್ಮಕ್ಳನ್ನು ಓದಿಸಿದ್ರಂದ್ರೆ ನೀವು ವರದಕ್ಷಿಣೆ ಕೊಡೋ ಅವಶ್ಯಕತೆ ಇಲ್ಲ. ಅವ್ರೇನಾದ್ರೂ MBBS ಪಾಸ್ ಮಾಡಿದ್ರೆ ಅವ್ರನ್ನ ಆರಾಮ್ ಮದುವೆ ಮಾಡ್ಕೊಂಡು ಹೋಗ್ತಾರೆ. ನೀವು 18 ವರ್ಷ ದಾಟ್ಲಾರ್ದನ ಏನಾರ ಮಾಡಿ ಮದುವೆ ಮಾಡಿ ತಳ್ಳಿಬಿಟ್ರೆ ಸಾಕಂತ ಅಂದ್ರ ನಾಳೆ ಅವ್ರಿಗೆ ವಯಸ್ಸಿಗೆ ಬರಲಾರ್ದನ ಡೆಲಿವರಿ ಟೈಮ್ನಲ್ಲಿ ಕೂಸು ಏನೋ ಎದಿಗೇರಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಸಾಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ಕಾರ ಏನು ಮಾಡುತ್ತಂದ್ರೆ ಬಾಲ್ಯ ವಿವಾಹವನ್ನು ಮಾಡಬೇಡ್ರಿ ಅಂತ ಹೇಳುತ್ತೆ. ಅದಕ್ಕೆ ಅವ್ರಿಗೆ ಬೈದ್ನ ನಾವು, ನಿಮ್ಮ ಹುಡುಗರಿಗೆ ಎದಕ್ಕೆ ಬೈದ್ನಿ ಅಂದ್ರೆ ಇದ ಕಾರಣಕ್ಕೆ ಬೈದಿರೋದು. ಆದರೆ ನೀವು ಮನೆ ಒಳಗಡೆ ನಾವು 1-2-3 ಕೆಲಸ ಮಾಡಿ ಅಂತ ಹೋಸ್ ಮೀಟಿಂಗ್ನಲ್ಲಿ ಹೇಳ್ತೀನಿ, ಇವಾಗನೇ ಹೇಳ್ತೀನಿ. ಒಂದನೇದು, ನಿಮ್ಮ ಮಕ್ಕಳು ಮೊಬೈಲ್ ತೊಗೊಂಡು ಅಂದ್ರೆ ಅವ್ರ ಹತ್ರ 10 ನಿಮಿಷ ಕುಂದಿರಿ. ನಿಮಗೆ ಕೆಲಸ ಇರ್ತಾವೆ, ಒಪ್ಕೊಂತೀನಿ. ನಾನು ನನ್ನ ಕೆಲಸದಲ್ಲಿ ಬಿಜಿ ಇರ್ತೀನಿ, ನೀವು ನಿಮ್ಮ ಕೆಲಸದಲ್ಲಿ ಬಿಜಿ ಇರ್ತೀರಿ. ಮಕ್ಕಳು ಮೊಬೈಲ್ ಹಿಡಿದ್ರೆ ಅವ್ರು ಏನು ಮಾಡಕತ್ತಾರ ಅಂತ ಮೊದಲು ನೋಡ್ಬೇಕು. ಇನ್ನು ಒಂದನೇದು. ಎರಡನೇದು ಏನಂದ್ರೆ, ಮನೆಗೆ ಬಂದ ತಕ್ಷಣ ಎಷ್ಟೊತ್ತಿಗೆ ಸಾಲಿಗೆ ಓದಿ, ಎಷ್ಟೊತ್ತಿಗೆ ಬಂದೆವ, ಯಾರ್ಯಾರು ಯಾವ ಪೀರಿಯಡ್ ತಗೊಂಡಿದ್ರು, ಜಸ್ಟ್ ಇಷ್ಟ ಒಂದು ವಾರ ನೀವು ಕಂಟಿನ್ಯೂ ಕೇಳಿದ್ರು ಅಂದ್ರೆ ಮಕ್ಕಳು ಬದಲಾಗ್ತವೆ. ನಮ್ಮ ಮನ್ಯಾಗ ನಮ್ಮ ಅಪ್ಪ ನನ್ನ ಮೇಲೆ ಕಣ್ಣಿಟ್ಟಾನ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಇರಲಿಲ್ಲ ಅಂದ್ರೆ ನಾವು ನೋಡಿಲ್ಲ, ನೀವು ಅಬ್ಸರ್ವ್ ಮಾಡಿಲ್ಲ. ನಾನು ಕಾಲೇಜಿಗೆ ಬಂದ ಮೇಲೆ ಹೊರಗಡೆ ಬೈಕ್ ತೊಗೊಂಡು ಹೋಗ್ತೀನಿ. ಮೊನ್ನೆ ಪೀರಿಯಡ್ ಮುಗಿಸಿದ ತಕ್ಷಣ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಸ್ಕ್ವೇರ್ ಒಂದು ಚೌಕ್ ರೌಂಡ್ ಹಾಕಿ ಬರ್ತೀನಿ. ಗಾಡಿ ತೊಗೊಂಡು ಸೀದಾ APMC ತನಕ ಹೋಗ್ತೀನಿ. ಈ ಕಡೆ ದುರ್ಗಾ ಸರ್ಕಲ್ಗೆ ಒಮ್ಮೆ ಹೋಗ್ತೀನಿ, ಬಸ್ ಸ್ಟ್ಯಾಂಡ್ಗೆ ಒಮ್ಮೆ ಹೋಗ್ತೀನಿ. ನಮ್ಮ ಪ್ಯೂಣನು ಒಬ್ಬ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲಿ ತಿನ್ನಬೇಡ ಅಂತೇಳಿ. ನಾ ಎಲ್ಲೆಲ್ಲಿ ಹೋಗಿನಿ, 1-2 ಹುಡುಗಿಯರು, 1-2 ಹುಡುಗರು ಸಿಕ್ಕಾವ್. ಇವ್ರು ಏನಂದ್ರ ಸುಳ್ಳು ಹೇಳಿ ಕಾಲೇಜಿಗೆ ಬರಲಾರ್ದನ ಮೊಬೈಲ್ನಲ್ಲಿ ಮಾತಾಡ್ಕೊಂತ ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು, ಇಲ್ಲ ಯಾವ್ದಾರ ಅಂಗಡಿ ಕಡೆ ಹೋಗೋದು ಮಾಡ್ತಿದ್ರು. ನಾನು ಸಿಕ್ಕಾಗ 1-2 ಹುಡುಗರನ್ನಲ್ಲೇ ಹೊಡೆದೀನಿ. ಯಾಕಂದ್ರೆ ಅವ್ರು ಮಾಡ್ತಿರೋದು ತಪ್ಪು. ಇಲ್ಲಿ ಇರೋದ 6 ಸಬ್ಜೆಕ್ಟ್ ಇದಾವೆ. 6 ಸಬ್ಜೆಕ್ಟ್ನಲ್ಲಿ 210 ಅಂಕ ತಗೋಬೇಕು. ಮೊನ್ನೆ ಇದೇ ನಮ್ಮ ಸರ್ಕಾರದವ್ರು ಏನು ಮಾಡ್ಯಾರ, 35 ಅಂದ್ರೆ ಹುಡುಗರಿಗೆ ವಜ್ಜೆ ಆಗುತ್ತೆ ಅಂತ ಹೇಳಿ ಅದನ್ನು 33 ಮಾಡಿಟ್ಟ. ಮತ್ತೆ 2 ಅಂಕ ಕಡಿಮೆ ಆಯ್ತು. ಟೋಟಲ್ 6 ವಿಷಯ ಸೇರಿ 12 ಅಂಕ ಕಡಿಮೆ ತಗೊಂಡ್ರ ಪಾಸ್. ಸೈನ್ಸ್ನವ್ರಿದ್ರ 21 ಅಂಕ, ಆರ್ಟ್ಸು ಕಾಮರ್ಸ್ನವ್ರಿದ್ರ ಅವ್ರಿಗೆ 24 ಅಂಕ. ಅಂದರೆ ಯಾವ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರುತ್ತೆ ಅವುಗಳನ್ನು ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ನಲ್ಲಿ 24 ತಗೋಬೇಕು, ಉಳಿದಿದ್ದಕ್ಕೆ 21 ತಗೋಬೇಕು. ಬಟ್ ನಿಮ್ಮ ಮಕ್ಕಳು ಪೇಪರ್ ನೀವು ನೋಡಿರ್ಬೇಕಾದ್ರೆ, ಖಾಲಿ ಇದ್ರೆ ನಮ್ಮಲ್ಲಿ ರಿಸಲ್ಟ್ ಶೀಟ್ ಇದೆ, ಅದನ್ನು ಕೊಡ್ತೀನಿ, ಒಂದ್ಸರಿ ನೋಡ್ರಿ. ದೇವ್ರ ಅಂಕಿ. ನಾವು ಸಣ್ಣರಿದ್ದಾಗ ಆಯಾರ ಹಾಕ್ತಿದ್ವಿ. ಸಣ್ಣರಿದ್ದಾಗ ಆಯಾರ ಹಾಕ್ತಿದ್ರಿ ಅಲ್ರಿ, ನೀವು ಓದಿರಿ. ನನ್ನ ವಾರಿಗೆ ಹೆಚ್ಚು ಕಡಿಮೆ, ಕೆಲವೊಬ್ರು ನನಗೆ ಹಿರಿಯರು ಓದಿರಿ. ಸಣ್ಣರಿದ್ದಾಗ ಆಯಾರ ಏನಾದ್ರು ಆ ಊರಾಗ ದೊಡ್ಡ ಗೌಡ ಅಂದ್ರೆ 11 ರೂಪಾಯಿ. ಅವನು 5 ರೂಪಾಯಿ ಆಯಾರ ಹಾಕಿದ್ದು ನೋಡಿವಿ ನಾವು, 2 ರೂಪಾಯಿ ಹಾಕಿದ್ದು ನೋಡಿವಿ, 7 ರೂಪಾಯಿ ಹಾಕಿದ್ದು ನೋಡಿವಿ, 11 ರೂಪಾಯಿ ಹಾಕಿದ್ದು ನೋಡಿವಿ. ಅವಾಗೆಲ್ಲ 2 ರೂಪಾಯಿ 5 ರೂಪಾಯಿ ಆಯಾರ ಇತ್ತು. ಇವಾಗ ನಿಮ್ಮ ಮಕ್ಕಳು ಮಾರ್ಸ್ನು ನಿಮ್ಮ ಆಯಾರಾಗ್ಯಾವ. ಅಂದ್ರೆ ಇದಕ್ಕೆ ಯಾರು ಹೊಣೆ ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಒಂದು, ನಮ್ಮ ಹತ್ರ ತಪ್ಪಿರ್ಬೇಕು.
ಇಲ್ಲ ನಿಮ್ಮ ಹತ್ರ ತಪ್ಪಿರ್ಬೇಕು. ನನ್ನ ಹತ್ರ ಅವರು 6 ತಾಸು ಬರ್ತಾರೆ, ನನ್ನ ಹತ್ರ 6 ತಾಸು ಬರ್ತಾರೆ. 24 ತಾಸಿನಲ್ಲಿ 18 ತಾಸು ನಿಮ್ಮ ಮನೆಗಿರ್ತಾರೆ. 6 ತಾಸು ನಮ್ಮ ಹತ್ರ ಬಂದ್ರ ನಮಗೆ ಪುರ್ಸತ್ತಿರಂಗಿಲ್ಲ ಅವ್ರಿಗೆ. ಯಾಕಂದ್ರೆ 1ನೇ ಪೀರಿಯಡು ಚಲೋ ಆದ ತಕ್ಷಣ ರನ್ ಆಗುತ್ತಾ, ಮತ್ತೆ 2ನೇ ಪೀರಿಯಡು ಒಂದು 10 ನಿಮಿಷ ರೆಸ್ಟ್ ಬಿಡ್ತೀವಿ, ಮತ್ತು 3ನೇ ಪೀರಿಯಡು 4ನೇ ಪೀರಿಯಡು ಮತ್ತೆ ಒಂದು ಅರ್ಧ ತಾಸು 20 ನಿಮಿಷ ರೆಸ್ಟ್ ಬಿಡ್ತೀವಿ, ಮತ್ತು 5ನೇ ಪೀರಿಯಡು ಮತ್ತು ಅವರು ಅದರೊಳಗೂ ಗುರ್ತ ಹಿಡಿದು ಯಾರ್ಯಾರು ಫೇಲ್ ಆಗ್ತಾರಂತ ಹೇಳಿವಲ್ಲ ಅವ್ರ ಹೆಸರು ಸಪ್ರೇಟ್ ಮಾಡಿ ಅವ್ರಿಗಂತ ಸ್ಪೆಷಲ್ ಕ್ಲಾಸ್ ಮಾಡಿ ಅದ್ರಾಗಾರ ಕುಂತ ಅವ್ರು ಪಾಸ್ ಆಗಲಿ ಅಂತ. ಆದ್ರೆ ನಿಮ್ಮ ಹುಡುಗರು ಏನು ಮಾಡ್ತಾವ ಅಂದ್ರೆ ನಿರಂತರ ಗೈರು ಹಾಜರಿ ಇದಾವೆ. ಗೈರು ಹಾಜರಾಗಿರುವಂಥ ವಿದ್ಯಾರ್ಥಿಗಳು ಭಾಳ ಮಂದಿ ಅದಾರ. ಅವ್ರ ಹೆಸರು ಫಸ್ಟ್ PUC ಯಲ್ಲಿ 5 ಜನ ಒಟ್ಟ ಬಂದೇ ಇಲ್ಲ ಅವ್ರು ಯಾರಂದ್ರ ಜಯಶ್ರೀ ರಾಠೋಡ್ ಅಂತ ಒಂದು ಹುಡುಗಿ, ಆಮೇಲೆ 2ನೇದು ಪ್ರಜ್ವಲ್ ಅನ್ನುವಂಥ ಒಂದು ಹುಡುಗ, ವೀರೇಶ್ ಅಂತ ಹೇಳಿ, ಆಮೇಲೆ ವೀರೇಶ್ ಚಿಕ್ನಾಳ್ ಅನ್ನುವಂಥ ಇನ್ನೊಬ್ಬ ಹುಡುಗ, ಆಮೇಲೆ ಕಾಜಾ ಹುಸೇನ್ ಅಂತ ಇನ್ನೊಂದು ಹುಡುಗ. ಟೋಟಲ್ ಇಷ್ಟು ವಿದ್ಯಾರ್ಥಿಗಳು ಫಸ್ಟ್ PUC ಕಾಮರ್ಸ್ನಲ್ಲಿ. ಇವರು ಕಾಲೇಜ್ಗೆ ಬಂದಿಲ್ಲ. ಈಗಲೂ ನಿಮಗೆ ಹೇಳಕತ್ತೀನಿ, ದಯವಿಟ್ಟು ನೆನ್ಪಿಟ್ಕೊಳ್ರಿ. ನಾನು ನಿಮ್ಮ ಹುಡುಗರಿಗೆ ಅದನ್ನು ಹೇಳಿ ಕಳಿಸೀನಿ. ನಿಮ್ಮಪ್ಪರು, ನಿಮ್ಮವ್ವರು, ನಿಮ್ಮ ಅಣ್ಣರು, ನಿಮ್ಮ ಮನೆಯೊಳಗಡೆ ಇರುವಂಥ ಯಾರಾದರೂ ಹಿರಿಯರು ಬರಲಾರ್ದು ಹೋದರೆ ನಿಮ್ಮನ್ನು ಗ್ಯಾರಂಟಿ ಮುಲಾಜಿಲ್ಲಾರ್ದ ಫೇಲ್ ಮಾಡ್ತೀನಿ ಅಂತ ಹೇಳಿದ್ನ. ನಾನು ಯಾಕೆ ಹೇಳಿನ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಇಲ್ಲೇ ಕಂಪ್ಯೂಟರ್ ಇದೆ, ನಮ್ಮಲ್ಲಿ ಸ್ಯಾಟ್ಸ್ ಅಟೆಂಡೆನ್ಸ್ ಇದೆ. ಪ್ರತಿದಿನ 10ವರೆಗೆ ಅದರೊಳಗಡೆ ನಿಮ್ಮ ಮಕ್ಕಳು ಬಂದಾರೋ ಇಲ್ಲೋ ಅಂತ ಸರ್ಕಾರದವ್ರು ಕೇಳ್ತಾರೆ. ಯಾರು ಬಂದಿರ್ತಾರ ಅವ್ರನ್ನ ಪ್ರೆಸೆಂಟ್ ಆಗ್ತಾರ, ಯಾರು ಬಂದಿರಂಗಿಲ್ಲ ಅವ್ರನ್ನ ಅಬ್ಸೆಂಟ್ ಅಂತ ಆಗ್ತಾರೆ. ಕಂಟಿನ್ಯೂ 210 ದಿನದಲ್ಲಿ ಸುಮಾರು 180 ದಿನ ನೀವು ಬರಲಾರ್ದ ಹೋದರೆ, 30 ದಿನ ಬಿಟ್ಟು ಇನ್ನು 180 ದಿನ ಬರಲಾರ್ದ ಹೋದರೆ ಆ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಕೊಡಂಗಿಲ್ಲ. ನಾಳೆ ನೀವ ಬರ್ತೀರಿ, ಅಲ್ರಿ ಸರ್ ಏನಾರ ಮಾಡ್ರಿ, ನಿಮ್ಮ ಹೊಟ್ಟೆಗೆ ಹಾಕೋರಿ ಅವೆಲ್ಲ ನಿಮ್ಮ ಮಕ್ಕಳು ಅಂತ ಬರ್ತೀರಿ. ಅದಕ್ಕೆ ನಾನು ನಿಮ್ಗೆ ಹೇಳಕತ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ನಿಗಾ ಇಡಲಿ. ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾವಂತ ವಿಚಾರ ಮಾಡಿ. ಯಾರು ಊಟಾದರೂ ಫೋನಲ್ಲಿ ಭಾಳತ್ ಮಾತಾಡಕತ್ತಿದ್ರ ಮೊದಲು ಏನದು ಯಾರವರು ಅಂತ ಕೇಳಬೇಕು. ಇದು ಮೊದಲು ನೀವು ಮಾಡುವಂಥ ಕೆಲಸ. ನಾನು ಮಾಡ್ತೀನಿ, ನಾನು ಯಾರನ್ನೂ ಕೇಳಂಗಿಲ್ಲ. ಒಳ್ಳೆಯದು ಹಂಗತೆ ಕಂಡು ಮೊದಲು ಕರೆದ ಬಿಡ್ತೀನಿ ಅಡ್ಸಿದ. ಖಾಲಿ ಕುಂತರು ಕ್ಯಾಮ್ರಾದಲ್ಲಿ 26 ಕ್ಯಾಮ್ರಾ ಹಾಕ್ಸೀವಿ, ಯಾಕಡೆ ಹೋದ್ರು ನನಗೆ ಕಾಣ್ತಾವ ಹುಡುಗರು. ಆದರೆ ನೀವು ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸ್ರಿ, ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ರಿ. ಮುಂದೆ ಅವರ ಜೀವನ ಚೆನ್ನಾಗಿ ಅವರ ನೀವು ಚೆನ್ನಾಗಿ ಓದಿಸಿದ್ರಂದ್ರೆ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅವ್ರು ಹೆಂಗಾದ್ರೂ ಆಗಲಿ ಬದುಕಿಬಿಡ್ತಾರೆ. ಬಟ್ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿರುವಂಥ ಭಾಳಷ್ಟು ನಾನು ವಿದ್ಯಾರ್ಥಿನಿಯರದು ಕೆಲವೊಂದು ಜೀವನ ಭಾಳ ಅಧೋಗತಿ ಆಗಿಬಿಟ್ಟಿದೆ. ಅವರೆಲ್ಲ ದಿನ ಬಂದು ಕಣ್ಣೀರು ಹಾಕ್ತಾರೆ. ಸಣ್ಣ ವಯಸ್ಸಿನಲ್ಲಿ ನಾವು ಮದುವೆ ಮಾಡಿಬಿಡ್ತೀವಿ, ಕೈ ತೊಳ್ಕೊತೀವಿ. ಗಂಡ ಚೆನ್ನಾಗಿದ್ರೆ ಅವರು ಭಾಳ ಬಂಗಾರ ಆಗುತ್ತೆ. ಅವು ಏನಾದರೂ ದಿನ ಕುಡಿದು ಬಡಿಯೋಗಿದ್ನಂದ್ರೆ ಮನೆಯಿಂದ ಎಲ್ಲ ಸಾಮಾನು ಮಾರಿ ಆಕಿನೂ ಬಿಟ್ಟು ಹೊರಗಡೆ ಹಾಕ್ತಾನ, ಬೀದಿಗೆ ಬಂದ್ಬಿಡ್ತಾಳೆ. ಸರಿಯಾಗಿ ಸಾಲಿ ಕಲಿಯಂಗಿಲ್ಲ. ಕಲ್ತಿದ್ದಂದ್ರೆ ಕಡೆಗೆ ಒಂದು 10 ಹುಡುಗರಿಗೆ ಟ್ಯೂಷನ್ ಮಾಡಿ ಆದರೂ ತನ್ನ ಜೀವನ ನಡೆಸ್ತಾಳೆ. ಅದಕ್ಕೆ ಮಕ್ಕಳಿಗೆ ಓದುವಿನ ಬಗ್ಗೆ ಬರೆಯುವಿಕೆ ಬಗ್ಗೆ ಜಾಸ್ತಿ ನೀವೇನು ಮಾಡ್ಬೇಕಂದ್ರೆ ಒತ್ತು ಕೊಡಬೇಕು. ಅವು ನಿಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಅಂತ ಹೇಳಿ ನಮ್ಮಲ್ಲಿ ಪ್ರತಿಯೊಬ್ಬರು ಇಷ್ಟು ಮಂದಿ ಲೆಕ್ಚರರ್ಸ್ ಅದಲ್ಲ, ಅವ್ರಿಗೆ ಒಮ್ಮೆ ಅಂತಿರ್ತೀನಿ ನಾನು. ನಿಮ್ಗೆ ಅವ್ರಿಗೆ ದತ್ತು ಕೊಟ್ಟು ನಾನು ನಿಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ನಿಮ್ಮ ಮಕ್ಕಳನ್ನ ತೊಗೊಂಡು ಇವ್ರಿಗೆ 50 ಮಂದಿ, ಇವ್ರಿಗೆ 50 ಮಂದಿ, ಇವ್ರಿಗೆ 50 ಮಂದಿ, ಇವ್ರಿಗೆ 50 ಮಂದಿ, ಅವ್ರಿಗೆ 50 ಮಂದಿ, 12 ಮಂದಿ ಅದಾರ. ಒಬ್ಬೊಬ್ಬರು 50 ಮಂದಿ ಮೇಲೆ ನಿಗಾ ಇಟ್ಟಾರು. ಅವತ್ತು ಅವ್ರು ಏನಾದರೂ ಬರಲಿಲ್ಲ ಅಂದ್ರೆ ಅವರು ಡೈರಿ ಒಳಗಡೆ ಬರೀತಾರ, ಯಾರ ನಂಬರ್ಗೆ ಫೋನ್ ಹಚ್ಚಿವಿ ಇವ್ರಿಗೆ ಗೊತ್ತಿಲ್ಲದು. ಆ ನಂಬರ್ ನಾವು ಅದ್ರೊಳಗೆ ಎಂಟ್ರಿ ಮಾಡಿ 1ನೇ ಪೀರಿಯಡ್ ಮುಗಿದ ತಕ್ಷಣ ಬಂದು ಅವರು ಅಬ್ಸೆಂಟ್ ಯಾರಾದ್ರೂ ಅದನ್ನು ಬರೀತಾರೆ. ಅವ್ರು ನನ್ನ ಮುಂದೆ ಸಪ್ರೇಟಾಗಿ ಹಾಜರಿ ತಗೊತಾರೆ, ಅವ್ರು ಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ. ದಯವಿಟ್ಟು ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅದ್ರ ಜೊತೆಗೆ ನಿಮ್ಮದು ಸ್ವಲ್ಪ ಚೆನ್ನಾಗಿರುವಂಥ ಸಾಥ್ ನಮಗೇನಾದರೂ ಸಿಕ್ಕರೆ ನಿಮ್ಮ ಮಕ್ಕಳು, ನಂದೊಂದು ವಿಷಯ ಏನಂದರೆ ಯಾರೂ ಫೇಲ್ ಆಗಬಾರ್ದು. ಚೆನ್ನಾಗಿ ಓದಿ ಚೆನ್ನಾಗಿ ಬರೋದು ಪಾಸ್ ಆದ್ರೆ ಸಾಕು. ನಾವು ನಿಮ್ಮ ಮಕ್ಕಳು ದಡ್ಡರದಾರ ಶಾಣ್ಯರದಾರ ಅಂತ ಹೇಳಿಲ್ಲ. ಎಲ್ಲರೂ ಹುಟ್ಟುದ್ರೊಳಗೆ ಎಲ್ಲರ ತಲೆನೂ ಸೇಮ್ ಇರ್ತಾವೆ. ಬಟ್ ಓದೋದ್ರ ಮೇಲೆ ದಡ್ಡರಾಗ್ಬೋದು, ಓದೋದ್ರ ಮೇಲೆ ಶಾಣ್ಯರಾಗ್ಬೋದು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹೇಳ್ರಿ. ಯಾವುದೇ ಕಾರಣಕ್ಕೂ ಮೊಬೈಲನ್ನು ಜಾಸ್ತಿ ಕೊಡಬೇಡ್ರಿ. ಮನೆಯಾಗ ಕುಂತ್ರಂದ್ರೆ ಬರೆಯೋಕೆ ಓದಕ್ಕೆ ಹಚ್ಚ್ರಿ. ಸೆಕೆಂಡ್ ಇಯರ್ ಇದ್ದವರು ಮಾತ್ರ ಎಷ್ಟು ಮಂದಿ ಪಾಲಕರು ಬಂದಿರಿ, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಆರ್ಟ್ಸ್ನವರು, ಕಾಮರ್ಸ್ನವರು, ಸೈನ್ಸ್ನವರು
ನಿಮ್ಮ ಪಾಲಕರಿಗೆ, ನೀವು ಪಾಲಕರಾದವರು ನೀವು ನಿಮ್ಮ ಮಕ್ಕಳಿಗೆ ಜಾಸ್ತಿ ಒತ್ತು ಕೊಟ್ಟು ಓದಾಕ ಬರೆಯಕ್ಕೆ ಹಚ್ಚಿ. ಇನ್ನು 2 ತಿಂಗಳು ಇರೋದು, 2 ತಿಂಗಳದೊಳಗಡೆ ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಬಂದ ಮೇಲೆ ನೀವೆಲ್ಲ ನೋಡಿರ್ತೀರಿ ಎಲ್ಲ ಕಡೆ ಏನೇನೋ ಆಗಿರ್ತಾವೆ. ಕೆಲವೊಂದು ಇನ್ಸಿಡೆಂಟ್, ಸರಿಯಾಗಿ ಸಾಲಿ ಬರೋಂಗಿಲ್ಲ, ಆಮೇಲೆ ಹೊರಗೆ ಅಡ್ಡಾಡ್ತಿರ್ತಾವೆ. ಎಕ್ಸಾಮ್ ಬಂದ ಕೂಡಲೇ ಕ್ವಶನ್ ಪೇಪರ್ ಅರ್ಥ ಆಗಲ್ಲ, ಉತ್ತರ ಸರಿಯಾಗಿ ಬರೋಂಗಿಲ್ಲ, ಫೇಲ್ ಆಗಿಬಿಡ್ತಾವೆ. ಫೇಲ್ ಆಗಿ ಏನೋ ಮಾಡ್ಕೊಂಡ್ಬಿಡ್ತಾವೆ. ಅವಾಗ ಅಯ್ಯೋ ಅಂದ್ರು ಬರೋಂಗಿಲ್ಲ, ಅಪ್ಪ ಅಂದ್ರು ಬರೋಂಗಿಲ್ಲ. ಮಕ್ಕಳು ಇರೋದ್ರೊಳಗೆ ತಿದ್ದಬೇಕು ಅವನ್ನ. ಆದರೆ ನೀವು ಧೈರ್ಯ ತುಂಬಬೇಕು ಅವ್ರಿಗೆ. ಪಾಸ್ ಆಗಲಿ ಫೇಲ್ ಆಗಲಿ, ಮಕ್ಕಳು ಜೀವನದೊಳಗೆ ಪಾಸ್ ಆದವ್ರು ಅಡ್ಡ ಬದುಕಿಲ್ಲ, ಫೇಲ್ ಆದವರು ಅದಾರ, ಪಾಸ್ ಆದವರು ಅದಾರ. ಜೀವನ ಹೆಂಗೆ ಬೇಕಾದ್ರೂ ನಡೆಸ್ಬೋದು. ಬಟ್ ಚೆನ್ನಾಗಿ ಓದು ಬರ ಕಲಿತ್ರ ನೌಕರಿ ಆಗಿಬಿಡುತ್ತೆ. ನೌಕರಿ ಆದ್ರೆ ಒಂದು ಮನೆತನ ಈಸಿ ನಡೆಯುತ್ತೆ. ನೀವು ಪಡುವಂಥ ಕಷ್ಟವನ್ನು ನಿಮ್ಮ ಮಕ್ಕಳು ಪಡೋಂಗಿಲ್ಲ. ಹಾಗಾಗಿ ಮಕ್ಕಳಿಗೆ ಜಾಸ್ತಿ ನೀವೇನು ಮಾಡಿರಿ ಅಂದ್ರೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ನೀವೆಲ್ಲರೂ ನನ್ನ ಕರೆಗೆ ಹೋಗೊಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಕ್ಕಾಗಿ ಮತ್ತೊಂದು ಸಾರಿ ತಮಗೆಲ್ಲರಿಗೂ ವಂದಿಸಿ ಹೇಳಿನ್ರಿ. ಅವರು ಉತ್ತರ ಈಗ ನಿಮ್ಮ ಮಕ್ಕಳು ಯಾರ್ಯಾರು ಬಂದಿಲ್ಲ ಅಂತ ಹೇಳಿ ಮೇಡಮ್ ಅವರು ಓದ್ತಾರೆ. ಆ ಲಿಸ್ಟನ್ನು ಕೇಳ್ರಿ. ಮನೆ ಒಳಗಡೆ ಹೋಗಿ ಒಂದು ವೇಳೆ ನೀವು ಅವತ್ತು ದಿನಂಪ್ರತಿ ಸಾಲಿಗೆ ಬರ್ತಾನಂತ ಅಂದಿದ್ನಂದ್ರು ಇಲ್ಲ ಅವನ ಹೆಸರು ಇತ್ತಂದ್ರೆ ಮನೆಗೆ ಹೋಗಿ ಸ್ವಲ್ಪ ಚಾರ್ಜ್ ಮಾಡಿ. ನೋಡಿಲ್ಲೇ ಹಿಂದೆ ನಾವು ಕಲಿಯುವಾಗ ನಮಗೊಬ್ರು ತಳವಾರ್ ಸರ್ ಅಂತಿದ್ರು. ಊರ್ ಮುಂದೆ ಹಸೆಯಲ್ಲಿ ಅಕ್ಕಿ ಬರಲಿರ್ತಿದ್ವು. ಇವಾಗೆಲ್ಲ ಹೋಗ್ಬಿಟ್ಟವು. ಹೆಂಗ್ ಬಡಿತಿದ್ರು ಅಂದ್ರೆ ನಮ್ಮನ್ನ ಅಂದಲೇ ಇಲ್ಲದೀವಿ. ಈಗ 1.5 ಲಕ್ಷ ಪಗಾರ ತಗೊಂತೀನಿ ನಾನು ಒಂದು ತಿಂಗಳಿಗೆ. 1,56,000 ರೂಪಾಯಿ ಪಗಾರ ತಗೊಂತೀವಿ. ಇದನ್ನ ಹೆಂಗ್ ತಗೊಂಡೆ ಅಂದ್ರ ನಾವು ಬಡಿಸ್ಕೊಳ್ಳಾರ್ದ ಬಂದಿಲ್ಲ. ಮೈ ಹಣ್ಣಾಗತ್ತ ನಮ್ಮ ಮಾಸ್ತರ್ ಬಡ್ದಾರ ನಾವು. ಬಟ್ ಇವಾಗೆಲ್ಲ ರೂಲ್ಸ್ ಹಂಗಿಲ್ಲ. ಬಡಿಗೆ ಹಿಡಿದ್ರೆ ತಪ್ಪು, ಹುಡುಗರನ್ನ ಬೈದ್ರೆ ತಪ್ಪು. ಹಂಗ ಬಿಟ್ರೆ ಮತ್ತೆ ಏನು ಮಾಡ್ತಾವು? ಏನೇನು ಮಾಡಬಾರ್ದು ಎಲ್ಲವೂ ಮಾಡ್ತಾವೆ. ನಾಳೆ ಏನಾದರೂ ತಪ್ಪು ಹೆಚ್ಚಿ ಇಟ್ರ ದಿನ ಕೂತ್ಕೊಂಡು ನೀವು ಒಳಗ್ತೀರಿ, ನಿಮ್ಮ ಜೋಡಿ ನಾವು ಒಳಬೇಕಾಗುತ್ತೆ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ರಿ, ಜಾಸ್ತಿ ಓದಾಕ ಬರೆಯಕ್ಕೆ ಹಚ್ಚ್ರಿ. ನನ್ನ ಮಾತಿಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದಕ್ಕಾಗಿ ಮತ್ತೊಂದು ಸರಿ ಅಭಿನಂದನೆ ಸಲ್ಲಿಸಿ ಎಲ್ಲ ಪಾಲಕರು ಹೇಳೋದು ಇದನ್ನೇ, ನಾವು ಶಾಲೆ ಕಳಿಸ್ತೀವಿ ಹಂಗಾದ್ರೆ ಎಲ್ಲಿ ಬರ್ತಾರ ಅವರು? ನಾವ ಎಲ್ಲರೂ ಕಳೆದ್ಬಿಟ್ರೆ ನಿಮ್ಮ ಮಕ್ಕಳನ್ನ ಸ್ವಲ್ಪ ನೀವು ನಿಮ್ಮ ಮಕ್ಕಳ ಬಗ್ಗೆ ನೋಡ್ಬೇಕಲ್ಲ. ಯಾರ್ಯಾರು ಅಂತಂದ್ರ ಆಫ್ರಿನ್ ಮಾರನ್ ಬಸ್ರಿ, ಇವ್ರ ಅಟೆಂಡೆನ್ಸ್ ಬಹಳ ಕಮ್ಮಿ ಅದಾವ. ನಾಳೆ ಹಾಲ್ ಟಿಕೆಟ್ ಬರ್ಲಿಲ್ಲ ಅಂದ್ರೆ ಜಗಳ ಮಾಡ್ತೀರಿ. ಹೆಂಗೆ ಜಗಳ ಮಾಡ್ತೀರಿ ಅಂದ್ರೆ ಬೇಕಾದಂಗ ಒಬ್ರಿಗೆ ಹೋಸತಿ ಪಾಲಕರು ಎಷ್ಟು ವರ್ಷದಾಗಿ ಬಿಹೇವ್ ಮಾಡಿದ್ರೆ ಅಂದ್ರೆ ಬಹಳಷ್ಟು ವರ್ಷದಾಗಿ ಬಿಹೇವ್ ಮಾಡ್ರಿ. ಅದಕ್ಕೆ ಮೊದಲು ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ವಹಿಸ್ರಿ. ನಾವೇನಾದ್ರೂ ಶಿಕ್ಷಕರು ತಪ್ಪು ಮಾಡಿದ್ರೆ ನಮಗೂ ಹೇಳ್ರಿ. ಆಫ್ರಿನ್ ಮಾರನ್ ಬಸ್ರಿ, ಅಂದಮ್ಮ ಗುಳುಗುಳಿ, ಅಮೃತ ಅಯ್ಯನ್ಗೌಡರ್, ಅನಿಲ್ ಕುಮಾರ್ ಚಿಕ್ಕಾಡಿ. ನಿಮ್ಮ ಮಕ್ಕಳು ಯಾರಂತ ಗೊತ್ತಿರ್ತಾರ. ಅನಿಲ್ ಕುಮಾರ್ ಚಿಕ್ಕಾಡಿ, ಬಸವರಾಜೇಶ್ವರಿ ಅಪ್ಪಾಜಿ, ಭೀಮಮ್ಮ ಸನ್ನಕ್ಕಿ, ಬುಡ್ಡಿಮಾ ಜಾಲಿಹಾರ್, ಚೈತ್ರ ಪೂಜಾರ್, ಗಣೇಶ್ ಗೋಂದಳೆ, ಗೀತಾ ಮಾದರ್, ಗೌರಮ್ಮ ಅಂಡಿ, ಗೌರಮ್ಮ ಗುಳಿ, ಗುರುನಾಥ್ ರಾಠೋಡ್, ಹನುಮಂತಪ್ಪ ಮುಶಿಗೇರಿ, ಹುಯ್ಯಮ್ಮ ತೊಟ್ಟಿಕಾಯಿ, ಈರಮ್ಮ ಅಪ್ಪಾಜಿ. ಇವರು ಸ್ವಲ್ಪ ಹುಡುಗರಿಗೆ ಓದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ರಿ ಅಂತ. ಇನ್ನೂ ಬಹಳ ಜನ ಅದರ. ಕೆಲವೊಂದಿಷ್ಟು ಕಾಂತೇಶ್ ಮಾಳ್ವತ್ತರ ಮತ್ತ ಪ್ರೀತಮ್ ರಾಠೋಡ್, ಅದರ ಜೊತೆಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು, ವೀರೇಶ್ ಚೌಹಾಣ್, ಇವರು ಶಾನ್ಯರ್ ಅದರ, ರೆಗ್ಯುಲರ್ ಬರ್ತಾರ. ಶಿಸ್ತು ಚಲೋ ಐತಿ, ಒಳ್ಳೆ ಆಟಿಟ್ಯೂಡ್ ಐತಿ, ಒಳ್ಳೆ ವ್ಯಕ್ತಿತ್ವ ಕೊಟ್ಟಿರಿ, ಒಳ್ಳೆ ಸಂಸ್ಕೃತನ ಕೊಟ್ಟಿರಿ. ಹಂಗ ಇನ್ನೂ ಸ್ವಲ್ಪ ಜಾಸ್ತಿ ಅವ್ರ ಬಗ್ಗೆ ಕಾಳಜಿ ವಹಿಸಿ ಒಳ್ಳೆ ಶಿಕ್ಷಣವನ್ನ ಕೊಟ್ಟ ನಾಳೆ ಸೆಕೆಂಡ್ PUC ಚಲೋತ್ನಾಗ ಆದಂದ್ರ ಅವರ ಭವಿಷ್ಯ ಬಹಳ ಉಜ್ವಲವಾಗಿರ್ತೈತಿ. ಹಂಗ ನೀವು ನಮ್ಮ ಮಕ್ಕಳ ಹೆಸರು ಹೇಳಿಲ್ಲ ಅನ್ಕೊಂಡ್ ಮತ್ತೆ ಉಳ್ಕೆದವ್ರು ಬಿಡಬೇಡ್ರಿ. ಎಲ್ಲಾ ಶಿಕ್ಷಕರು ಕೂಡ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು, ಎಲ್ಲಾ ಪಾಲಕರು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಬಹಳಷ್ಟು ಮೋಟಿವೇಟ್ ಮಾಡ್ಬೇಕು. ಅಂದ್ರೆ ಬಹಳಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಬೆನ್ಗಾವಲಾಗಿ ನಿಂದಿರ್ಬೇಕು. ಈಗ ಹೆಂಗ ನಮ್ಮ ದೇಶದ ಬೆನ್ನೆಲುಬು ಯಾರ ಅಂದ್ರೆ ರೈತ ಅಂತ ಕರಿತೀವೋ, ಹಂಗ ಮಕ್ಕಳ ಬೆನ್ನೆಲುಬು ಯಾರಂದ್ರ ಮೊದಲು ತಾಯಂದಿರು. ತಂದೆ ಮತ್ತು ತಾಯಿ ಮಕ್ಕಳ ಬೆನ್ನೆಲುಬಾಗಿಟ್ಕೊಂಡು ಅವರ ಎಲ್ಲಾ ಕೆಲಸದಲ್ಲಿ, ಅವರ ಎಲ್ಲಾ ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ಬೇಕು. ನೀವು ಮಕ್ಕಳನ್ನ ಬಹಳಷ್ಟು ನೀವು ಈ 2 ತಿಂಗಳು ಎಷ್ಟು ನೀವು ರೆಡಿ ಮಾಡ್ತೀರೋ ಅಷ್ಟು ನಿಮ್ಮ ಮಕ್ಕಳ ಮುಂದಿನ ಜೀವನ ಉತ್ತಮವಾಗಿರ್ತೈತಿ. ನಾವು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡ್ತೀವಿ, ನೀವು ನಮ್ಮ ಜೊತೆಗೆ ಕೈಗೂಡಿಸಿ ನಿಮ್ಮ ಪ್ರಯತ್ನವನ್ನ ಮಾಡ್ರಿ ಅಂತಂದು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಮಕ್ಕಳ ದಿನಾಚರಣೆಗೆ ಬಂದಂತ ಎಲ್ಲ ಪಾಲಕರಿಗೂ ಕೂಡ ಮತ್ತೊಮ್ಮೆ
ಮಗದೊಮ್ಮೆ ಕಾಲೇಜಿನ ಸಿಬ್ಬಂದಿ ವರ್ಗದಿಂದ ಮತ್ತು ಕಾಲೇಜಿನ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಂದು ವಿಷಯ ಮರೆತೆ, ನಮ್ಮ ಕಾಲೇಜಿನಲ್ಲಿ ಒಂದು ಹುಡುಗಿ ಸವಿತಾ ಜೊಂಡಲಗಟ್ಟಿ ಅಂತ ಒಂದು ಹುಡುಗಿ 97.69 ಅಂಕಗಳೊಂದಿಗೆ ಕೇವಲ 6 ಮಾರ್ಕ್ಸಿಂದ ರ್ಯಾಂಕ್ ಮಿಸ್ ಆಗಿದ್ದಾಳೆ. ಅದು 2022 22ರಲ್ಲಿ 21 ಒಂದು. ಇನ್ನೊಂದು 96 ಅಂಕಗಳೊಂದಿಗೆ ಚೈತ್ರಾ ಗೌಡರ್, ನಮ್ಮ ಕಾಲೇಜಿನ ಸಾಧನೆ ಬಗ್ಗೆ ಸ್ವಲ್ಪ ಹೇಳಬೇಕಾಗಿತ್ತು, ಹೇಳಿಲ್ಲ ನಾನು. ಚೈತ್ರಾ ಗೌಡರ್ ಅನ್ನುವಂಥ ಒಂದು ಹುಡುಗಿ 96% ಅಂಕಗಳೊಂದಿಗೆ ಇಡೀ ಡಿಸ್ಟಿಕ್ಕಿಗೆ ಕಾಮರ್ಸ್ ವಿಭಾಗದಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದು. ಅವಳಿಗೂ ಜೋರಾಗಿರುವಂಥ ಚಪ್ಪಾಳೆ ಆಗ್ತದೆ. ಅವಳು ನಮ್ಮ ಕಾಲೇಜಿನ ಕೀರ್ತಿಯನ್ನು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಓದಿದ್ದಾಳೆ. ಈಗ ಅವಳು LLB ಪಾಸ್ ಮಾಡಿದ್ದಾಳೆ ಇಂಗ್ಲೀಷ್ ಮೀಡಿಯಂನಲ್ಲಿ. 6 ಸೆಮ್ಗಳಲ್ಲಿ 6 ಸೆಮ್ನಲ್ಲಿ ಮೊದಲ ರ್ಯಾಂಕನ್ನು ಪಡೆದು ಆ ಯೂನಿವರ್ಸಿಟಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಚೈತ್ರಾ ಗೌಡರ್. ಆಮೇಲೆ ಇನ್ನೊಂದು ಹುಡುಗಿ CN ಭಾಗ್ಯ ಗೌಡರ್ ಅನ್ನುವಂಥ ಒಂದು ಆ ಹುಡುಗಿ ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ಮನೆಗೆ ಹೋದರೂ ಸಹಿತ ಒಂದು ರಾಂಪುರದವರು ಒಂದು 5-6 ಮಂದಿದು ಒಂದು ಗುಂಪಿತ್ತು. ಆ ಹೈಸ್ಕೂಲ್ನ ನಾನು ಭಾಳ ನೆನೆಸ್ತೀನಿ. ಮೊದಲು ಭಾಳ ಚೆನ್ನಾಗಿತ್ತು ಅದು. ಹೈಸ್ಕೂಲಿಗೆ ಯಾರೋ ಭಾಳ ಮಂದಿ ಟ್ರಾನ್ಸ್ಫರ್ ಆಗ್ಯಾರ ಅಂತ ಹೇಳಿದರು. ಆ ಹೈಸ್ಕೂಲ್ನಲ್ಲಿ ಹೆಂಗೆ ಪಾಠ ಮಾಡಿದಂದ್ರೆ ಹುಡುಗರು ಭಾಳ ಶಾಣೆಗೂ. ನಾವು ಪಾಠ ಮಾಡಿದ ಮೇಲೆ 3:30ವರೆಗೂ ನಾವು ಹುಡುಗರೆಲ್ಲ ಹೋದರೂ ಅವ್ರು ಹಂಗೆ ಕುತ್ಕೊಂಡು ಓದ್ತಿದ್ರು. ಆಕಿನೂ ಸಹಿತ 96 ಅಂಕಗಳೊಂದಿಗೆ ಇಡೀ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದು. ಜಿಲ್ಲಾ ಮಟ್ಟಕ್ಕೂ ಪ್ರಥಮ ಸ್ಥಾನವನ್ನು ಗಳಿಸಿದ್ದು. 96.89 ಅಂಕಗಳೊಂದಿಗೆ ಆಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಇನ್ನು ಗಜೇಂದ್ರಗಡ ತಾಲೂಕಿನಲ್ಲಿ ಆ ಹುಡುಗಿ ಹೆಸರು ಪ್ರಿಯಾಂಕಾ CN ಅಂತ ಆ ವಿಜ್ಞಾನ ವಿಭಾಗದಲ್ಲಿ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಅವಳು ಗಳಿಸಿದ್ದಾಳೆ. ಅದರೊಂದಿಗೆ ನಮ್ಮ ಕಾಲೇಜಿನಲ್ಲಿ ಕಲಿತಿರುವಂಥ ಬಹಳಷ್ಟು ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಮಿಲಿಟ್ರಿಗೆ ಸಿಕ್ಕಾಪಟ್ಟಿ ಮಂದಿ ಹೋಗಿದ್ದಾರೆ. ಸಿಕ್ಕಾಪಟ್ಟಿ ಮಂದಿ B.Ed MA ಕಂಪ್ಲೀಟ್ ಮಾಡಿ ಬೇರೆ ಬೇರೆ ಕಡೆ ಗೆಸ್ಟ್ ಲೆಕ್ಚರ್ ಇದ್ದಾರೆ. ಕೆಲವೊಬ್ರು ಅಪಾಯಿಂಟು ಆಗಿದ್ದಾರೆ. ನಮ್ಮಲ್ಲೇ ವರ್ಕ್ ಮಾಡುವಂಥ ನಮ್ಮ ಸ್ಟೂಡೆಂಟ್ ಅವರು ನಮ್ಮಲ್ಲೇ ಕಲಿತಿದ್ದಾರೆ. ಆಮೇಲೆ ಬಹಳ ಜನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾರೆ. ಎಷ್ಟೋ ಮಂದಿ ನಮ್ಮಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಒಂದು 6 ಹುಡುಗರು BAMS ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮಲ್ಲಿ ಕಲಿತಿರುವಂಥ ಐಶ್ವರ್ಯ ರಾಯಬಾಗಿ ಆಮೇಲೆ ಶೀತಲ್ ರಾಯಬಾಗಿ ಅನ್ನುವಂಥ ವಿದ್ಯಾರ್ಥಿಗಳು MBBS ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ನನಗೆ ಏನು ಭಾಳ ಖುಷಿ ಅಂದ್ರೆ ಅಂಥ ವಿದ್ಯಾರ್ಥಿಗಳು ಈಗ ಬರುವಂಥ ಮುಂದೆ ಪೀಳಿಗೆನೂ ಆಗಬೇಕು, ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು. ನಮ್ಮಲ್ಲೇ ಕಲಿತಿರುವಂಥ ಚಲವಾದಿ ಅನ್ನುವಂಥ ಹುಡುಗಿ PSI ಪೋಸ್ಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ. ಆಮೇಲೆ ಮಾಲ್ಗಿತ್ತಿ ಒಬ್ಬ ಹುಡುಗ, ಅವನು PSI ಸೆಲೆಕ್ಟ್ ಆಗಿದ್ದಾನೆ. ಇಲ್ಲೇ ವೀರೇಶ್ ಅನ್ನುವಂಥ ಹುಡುಗ ವಂಕಲ್ಕುಂಟಿ ಅವನು PSI ಸೆಲೆಕ್ಟ್ ಆಗಿದ್ದಾನೆ. ನಿಮ್ಗೆ ಹೇಳಬೇಕಂದ್ರೆ ಗೌರ್ಮೆಂಟ್ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಹಚ್ಬೇಕಂದ್ರೆ ಸರ್ಕಾರದ ಸೌಲಭ್ಯಗಳು ಜಾಸ್ತಿ ಇರ್ತಾವೆ. ಒಂದು, ಎರಡನೇದು ಮುಂದೆ ಸರ್ಕಾರ ಹೆಂಗೆ ಮಾಡುತ್ತಾ ಗೊತ್ತಿಲ್ಲ. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರೆ ಮಾತ್ರ ನಿಮ್ಗೆ ರೇಷನ್ ಕಡ್ಡಾಯ ಅಂತ ಮಾಡ್ಬೋದು, ಹೇಳೋಕ್ಕಾಗಲ್ಲ. ನಾವು ರೇಷನ್ ಕೊಡ್ತಾರ ಅಂದ್ಕೊಳ್ಳಿ ಹೆಂಗೆ ಕ್ಯೂ ಹಚ್ತೀವಲ್ಲ, ಹಂಗೆ ಮುಂದೆ ಸರ್ಕಾರಿ ಶಾಲೆಗಳಿಗೆ ಕ್ಯೂ ಬರುವಂಥ ಪರಿಸ್ಥಿತಿ ಬರುತ್ತೆ. ಇವಾಗೇನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಮಾಮ್ ಮದಾರಿ ಅನ್ನುವಂಥ ವಿದ್ಯಾರ್ಥಿ ಫಸ್ಟ್ ಇಯರ್ಗೆ ಬಹಳ ಉಡಾಳಿದ್ದವು. ಒಮ್ಮೆ ಒಂದು ಸರಿಸಿ ಬೇಯಿಸಿ ಕೊಟ್ಟಿದ್ವಿ. ಒಮ್ಮೆ ಅವತ್ತಿಂದ ಬದಲಾವಣೆ ಆದಾವ. ಇಡೀ ನಮ್ಮ ಕಾಲೇಜಿಗೆ ಅಗದಿ ಹೈಯೆಸ್ಟ್ ರಿಸಲ್ಟ್ ಮಾಡಿ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾವೆ. ಭಾಳಷ್ಟು ವಿಷಯಗಳಲ್ಲಿ 100ಕ್ಕೆ 100 ತೊಗೊಂಡಾರ. ಕನ್ನಡದಲ್ಲಿ 100ಕ್ಕೆ 100 ತೊಗೊಂಡಿದ್ದಾನೆ ಅವನು. ಎಕನಾಮಿಕ್ಸ್ನಲ್ಲಿ ಪಡೆದಾರ, ಪೊಲಿಟಿಕಲ್ ಸೈನ್ಸ್ನಲ್ಲಿ, ಇತಿಹಾಸದಲ್ಲಿ 100ಕ್ಕೆ 100 ಅಂಕಗಳನ್ನು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ನಿಮ್ಮ ಮಕ್ಕಳು ಅತಿ ಹೆಚ್ಚಿನ ಅಂಕವನ್ನು ತಂದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಲಿ. ನೀವು ಅವರಿಗೆ ಅಷ್ಟೊಂದು ಸಪೋರ್ಟ್ ಮಾಡಿ ಚೆನ್ನಾಗಿ ಓದಿಸ್ರಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳ ಭವಿಷ್ಯನೂ ಚೆನ್ನಾಗಿರಲಿ. ಅದ್ರ ಜೊತೆಗೆ ಒಬ್ಬರು ಇಬ್ಬರು ಅನ್ನೋದೇ ಎಲ್ಲರೂ ನೌಕರಿ ಸೇರಿದ್ರೆ, ಒಬ್ಬರು ನೌಕರಿ ಸೇರಿದ್ರೆ ಒಂದು ಮನೆ ಉದ್ಧಾರ ಆಗುತ್ತಾ.
ಒಂದು ಮನೆ ಉದ್ಧಾರ ಆದ್ರೆ ಒಂದು ಊರ ಉದ್ಧಾರ ಆಗುತ್ತೆ. ಹಾಗಾಗಿ ಇಡೀ ಊರು ಉದ್ಧಾರ ಆಗಲಿ, ನೀವು ಎಲ್ಲೆಲ್ಲಿದ್ದೀರಿ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ನಮ್ಮ ಕಾಲೇಜಿನ ಬಗ್ಗೆ ನೀವು ಸ್ವಲ್ಪ ಖಾಲಿ ಇದ್ದಾಗ ಒಂದ್ಸರಿ ಬಂದು ನಿಮ್ಮ ಮಕ್ಕಳ ಬಗ್ಗೆ, ಸಿಂಗಲ್ ಇದ್ದಾಗ ಒಬ್ಬರ ಬಂದು ನಿಮ್ಮ ಮಕ್ಕಳ ಪ್ರಗತಿಯನ್ನು ಬೇಕಾದ್ರೆ ನೀವು ನೋಡ್ಬೋದು. ಸ್ಯಾಟ್ಸ್ನಲ್ಲಿ ಫಸ್ಟ್ ಟೆಸ್ಟು ಮಿಡ್ ಟರ್ಮ್ ಅಂಕಗಳನ್ನು ಪಡೆದಿರ್ತಾರೆ. ಆಮೇಲೆ ಈಗ ಪ್ರಿಪ್ರೇಟರಿ ಬರುತ್ತೆ, ಸೆಕೆಂಡ್ ಟೆಸ್ಟ್ ಬರುತ್ತೆ, ಅದಾದ ನಂತರ ಎನ್ಯುವಲ್ ಎಕ್ಸಾಮ್ ಇದೆ. ಸೊ ಅದರಲ್ಲಿ ರಿಸಲ್ಟ್ ಬರುತ್ತೆ. ಹಾಗಾಗಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನಾವು ದಿನಂಪ್ರತಿ ಹೇಳ್ತಿರ್ತೀವಿ, ಜಾಸ್ತಿ ಓದ್ರಿ ಅಂತ. ಅವರು ಸ್ವಲ್ಪ ಜಾಸ್ತಿ ಓದಬೇಕು. ಪ್ರಥಮ PUC ವಿದ್ಯಾರ್ಥಿಗಳು ಓದಬೇಕು, ಬಟ್ ಸೆಕೆಂಡ್ ಇಯರ್ಗೆ ಬಂದಮೇಲೆ ಅದು ಗೊತ್ತಾಗುತ್ತೆ. ಹಾಗಾಗಿ ಇದು ನಮ್ಮ ಕಾಲೇಜಿನ ಸಾಧನೆ ಅಂತ ಹೇಳ್ತಾ ತಾವೆಲ್ಲರೂ ಬಂದಿದ್ದಕ್ಕೆ ಮತ್ತೊಂದು ಸರಿ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ.